ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ಐಪಿಎಲ್ ಫೈನಲ್ ಪಂದ್ಯ ಈಗ ಅಹಮದಾಬಾದ್ ಪಾಲಾಗಿದೆ. ಸುದ್ದಿ ರಾಜಕೀಯದಲ್ಲೂ ದೊಡ್ಡ ಸಂಚಲನ ಮೂಡಿಸಿದೆ. ವಿಐಪಿ ಪಾಸ್ ರಾಜಕೀಯದಿಂದ ಬೆಂಗಳೂರಿನ ಮಾನಕ್ಕೆ ಧಕ್ಕೆ ಉಂಟಾಯಿತೆ. ನಮಸ್ಕಾರ ಸ್ನೇಹಿತರೆ, ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ನಿಜಕ್ಕೂ ಕಹಿ ಸುದ್ದಿ. ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ಐಪಿಎಲ್ ಫೈನಲ್ ಪಂದ್ಯ ಈಗ ಅಹಮದಾಬಾದ್ ಪಾಲಾಗಿದೆ ಎಂಬ ಸುದ್ದಿ ರಾಜಕೀಯದಲ್ಲೂ ದೊಡ್ಡ ಸಂಚಲನ ಮೂಡಿಸಿದೆ. ಆದರೆ ಈ ಪಂದ್ಯ ಕೈತಪ್ಪಲು ಕಾರಣ ಏನು ಗೊತ್ತಾ? ಮಳೆ ಅಲ್ಲ, ಮೈದಾನದ ಸಮಸ್ಯೆಯೂ ಅಲ್ಲ, ವಿಐಪಿ ಪಾಸ್ಗಳ ಹಪಾಹಪಿ. ಪ್ರತಿ ವರ್ಷ ಶಾಸಕರು ಮತ್ತು ಜನಪ್ರತಿನಿಧಿಗಳಿಗೆ 1 ಅಥವಾ 2 ಪಾಸುಗಳನ್ನು ನೀಡಲಾಗುತ್ತಿತ್ತು. ಆದರೆ ಈ ಬಾರಿ ತಲಾ 5 ವಿಐಪಿ ಪಾಸ್ ಬೇಕೆಂದು ಕೆಲ ಶಾಸಕರು ಒತ್ತಾಯಿಸುತ್ತಿದ್ದರು. ಅಷ್ಟೇ ಅಲ್ಲ, ಕುಟುಂಬ ಸದಸ್ಯರು, ಸಹಾಯಕರು, ಕಾರು ಚಾಲಕರು, ಕಚೇರಿ ಸಿಬ್ಬಂದಿಗೂ ಪಾಸ್ಗಳು ಬೇಕು ಎಂಬ ಆರೋಪ ಕೇಳಿಬಂದಿದೆ. ಈ ಬೆಳವಣಿಗೆಗಳಿಂದ ಅಸಮಾಧಾನಗೊಂಡ ಬಿಸಿಸಿಐ ಸ್ಥಳೀಯ ಮಟ್ಟದಲ್ಲಿ ವಿಐಪಿ ಒತ್ತಡ ಹೆಚ್ಚಾಗಿದೆ ಎಂಬ ಕಾರಣ ನೀಡಿ ಫೈನಲ್ ಪಂದ್ಯವನ್ನು ಅಹಮದಾಬಾದ್ಗೆ ಸ್ಥಳಾಂತರಿಸಿದೆ. ಈ ವಿಚಾರ ಇದೀಗ ರಾಜಕೀಯ ಕದನಕ್ಕೂ ಕಾರಣವಾಗಿದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಕ್ರಿಕೆಟ್ ಪಂದ್ಯ ಕೇವಲ ಆಟವಲ್ಲ, ಅದು ಅಭಿಮಾನಿಗಳ ಭಾವನೆ, ನಗರದ ಗೌರವ. ವಿಐಪಿ ಪಾಸ್ ರಾಜಕೀಯದಿಂದ ಬೆಂಗಳೂರಿನ ಮಾನಕ್ಕೆ ಧಕ್ಕೆ ಉಂಟಾಯಿತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.